ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೋಡಿ, ಈ ಥರ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಸಿಲ್ಕ್ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಥರ ನಾರ್ಮಲ್ ನೀಡಲ್ಗೆ, ಹಾಗೆ ಇನ್ನೊಂದು ಚಿಕ್ಕ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ನೀಡಲ್ಗೆ ನಾನು ಕಾಟನ್ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಥರ ಗಂಟಾಕಿ ಮಾಡ್ಕೋಬೇಕು. ಅದನ್ನು ಜಾಸ್ತಿ ಉದ್ದ ಪೋಣಿಸ್ಕೋಬೇಡಿ, ಒಂದು ಗೇಣಷ್ಟು ಉದ್ದ ಆದರೆ ಸಾಕು. ಇಷ್ಟು ಪೋಣಿಸ್ಕೊಂಡು ಇಟ್ಕೊಳ್ಳಿ. ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಚಿಕ್ಕ ರೌಂಡ್ ಬೀಡ್ಸ್ ಮಾತ್ರ ಯೂಸ್ ಮಾಡ್ಕೋತಿದ್ದೀನಿ. ನೋಡೋದಕ್ಕೆ ಸಿಂಪಲ್ ಆಗಿದೆ, ಡೀಸೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ಥರ ಡಿಸೈನನ್ನು. ನೀವು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮೊದಲು ಸೀರೆಗೆ ಮಾರ್ಕ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ ಈ ಡಿಸೈನನ್ನು. ಎಷ್ಟು ಗ್ಯಾಪ್ ಬೇಕೋ ಅಷ್ಟು. ನಾನಿಲ್ಲಿ 2 ಕುಚ್ಚುಗಳನ್ನು ಮಾಡಿ ತೋರಿಸ್ತೀನಿ. ಮೊದಲು ನೋಡಿ, ಇಲ್ಲಿ ಪೋಣಿಸಿಟ್ಕೊಂಡಿರೋ ದಾರನ ಈ ಥರ ತರಬೇಕು. ಸ್ವಲ್ಪ ಒಂದು ಮೀಡಿಯಮ್ ಉದ್ದಕ್ಕೆ, ಒಂದು ಗೇಣು ಆಗುವಷ್ಟು ಉದ್ದ ಬಿಟ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಗಂಟು ಹಾಕಬೇಕು. ನಾರ್ಮಲ್ಲಾಗಿ ಯಾವ ಥರ ನಾಟ್ ಹಾಕ್ತೀವೋ ಆ ಥರ ಒಂದು ಗಂಟು ಹಾಕ್ಕೊಳ್ಳಿ. ಈ ಥರ ಗಂಟು ಹಾಕಬೇಕು. ಪಕ್ಕದಲ್ಲೇ 1 ಪಾಯಿಂಟಷ್ಟು ಗ್ಯಾಪ್ ಇಟ್ಕೊಳ್ಳಿ ಅಷ್ಟೇ, ಜಾಸ್ತಿ ಬೇಡ. 1 ಪಾಯಿಂಟಷ್ಟು ಬಿಟ್ಕೊಂಡು ಪಕ್ಕದಲ್ಲೇ ಮತ್ತೆ ಇದೇ ಥರ ಇನ್ನೊಂದು ಮಾಡ್ಕೋತೀನಿ. ಇಲ್ಲಿ ಇದನ್ನು ಹಾಕುವಾಗ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕುಚ್ಚು ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ಅದಕ್ಕೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಇದನ್ನು ಕೂಡ ಸೇಮ್ ಉದ್ದಕ್ಕೆ ನೋಡಿಕೊಂಡು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಇದನ್ನು ಕೂಡ ಗಂಟು ಹಾಕ್ತೀನಿ. ಈ ಥ್ರೆಡ್ ಇದೆಯಲ್ಲ, ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಬಾಡಿ ಕಲರ್ ಆದರೂ ತೊಗೋಬೋದು, ಇಲ್ಲ ಪಲ್ಲು ಕಲರ್ ಆದರೂ ತೊಗೋಬೋದು. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇದೇ ಥರ ಇನ್ನೊಂದು ಮಾಡ್ಕೋತೀನಿ ಪಕ್ಕದಲ್ಲೇ. ಈ ಥರ ಬೊಟ್ಟಿಂದ ಡಿಸ್ಟೆನ್ಸ್ ತೊಗೋತೀನಿ. ಒಂದು ಬೆರಳಿನಷ್ಟು ಡಿಸ್ಟೆನ್ಸ್ ತೊಗೊಂಡು ಪಕ್ಕದಲ್ಲೇ ಮತ್ತೆ ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಮೇಲೆ ತಂದು ಸೇಮ್ ಇಷ್ಟೇ ಉದ್ದಕ್ಕೆ ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿಕೊಂಡು ಇದನ್ನು ಕೂಡ ಸೇಮ್ ಇದೇ ಥರ ಗಂಟನ್ನು ಹಾಕ್ತೀನಿ. ಓಕೆ, ಈ ಥರ ಗಂಟು ಹಾಕ್ಕೊಳ್ಳಿ. ಮತ್ತು ಇದಕ್ಕೂ ಕೂಡ ಸೇಮ್ 1 ಪಾಯಿಂಟಷ್ಟು ಗ್ಯಾಪ್ ಬಿಟ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಸಲ ನೀಡಲನ್ನು ಚುಚ್ಕೋತೀನಿ. ನೀಡಲನ್ನು ಚುಚ್ಕೊಂಡು ಈ ದಾರನ ಹೊರಗೆ ತಂದು ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಗಂಟು ಹಾಕ್ಕೋತೀನಿ. ನಾರ್ಮಲ್ಲಾಗಿ ನಾಟ್ ಹಾಕ್ತೀವಲ್ಲ ಆ ಥರ ಮಾಡ್ಕೊಳ್ಳಿ. ಕ್ರೋಶಾ ಬರಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಓಕೆ, 2 ಕುಚ್ಚನ್ನು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿದೆ. ಇವಾಗ ನೆಕ್ಸ್ಟು ಈ ಕಾಟನ್ ಥ್ರೆಡ್ ತೋರಿಸಿದ್ನಲ್ಲ, ಇದನ್ನು ನೋಡಿ ಯಾವ ಥರ ಯೂಸ್ ಮಾಡ್ಕೋಬೇಕಂದ್ರೆ, ಇದಕ್ಕೆ ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ. ಈ ಬೀಡ್ ಹಾಕಿ ಈ ದಾರನ ಈ ಥರ ಅಗಲ ಮಾಡಿಕೊಂಡು ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಇದನ್ನು ಹಾಕಿ ಬೀಡನ್ನು ಅದರೊಳಗಡೆ ಹೋಗುತ್ತೆ ನೋಡಿ. ಇವಾಗ ಸಲೀಸಾಗಿ ಹೋಗುತ್ತೆ ನೋಡಿ. ಈ ಥರ ಬೀಡ್ ಹಾಕಿದ ಮೇಲೆ ನೆಕ್ಸ್ಟು ಈ ಥ್ರೆಡ್ ಇದೆಯಲ್ಲ, ಕಾಟನ್ ಥ್ರೆಡ್, ಇದನ್ನು ಪಕ್ಕದಲ್ಲಿರೋ ದಾರದೊಳಗೆ ಹಾಕಬೇಕು. ಈ ಥರ ಇದ್ರ ಒಳಗಡೆ ಹಾಕಿ ಈ ಬೀಡನ್ನು ಸ್ವಲ್ಪ ಕೆಳಗಡೆ ಮಾಡಿಕೊಂಡು ಕೆಳಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಇದ್ರ ಹೊರಗಡೆ ಬರೋ ಥರ ಮಾಡ್ಕೋಬೇಕು ನೋಡಿ. ಈ ಥರ ಬರುತ್ತೆ. ಈಗ ಮತ್ತೆ ಇವಾಗ 2 ಬೀಡ್ಗಳನ್ನು ಹಾಕ್ತೀನಿ. 2 ಬೀಡ್ಗಳನ್ನು ನೀಡಲ್ ಒಳಗಡೆ ಹಾಕಿ ಈ ಥ್ರೆಡ್ಡನ್ನು ಇದ್ರ ಒಳಗಡೆಗೆ ಹಾಕಬೇಕೀಗ ನೋಡಿ, ತೋರಿಸ್ತೀನಿ. 2 ಬೀಡ್ ಹಾಕಿದ ಮೇಲೆ ಈ ಥ್ರೆಡ್ಡನ್ನು ಈ ಥರ ಹಾಕ್ಕೊಂಡು ಈ ಬೀಡ್ಸ್ಗಳನ್ನು ಇಲ್ಲಿ ಪಾಸ್ ಮಾಡ್ಕೋಬೇಕು ಈ ಥರ. ಮತ್ತು ಇವಾಗ ಈ ಥ್ರೆಡ್ಡನ್ನು ಈ ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆ ಹಾಕಿ ಈ ದಾರದಲ್ಲಿ. ಈ ದಾರನ ಇದ್ರ ಒಳಗಡೆ ಈ ಥರ ಹಾಕ್ಕೊಂಡು ಈ 2 ಬೀಡ್ಗಳಿದೆಯಲ್ಲ, ಕೆಳಗಿಂದ ಈ ನೀಡಲನ್ನು ಮೇಲ್ಗಡೆ ತಗೊಂಡು ಈ ದಾರನ ಇದ್ರ ಒಳಗಡೆ ಪಾಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬಂತು. ಇವಾಗ ನಾನು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಒಂದು ಬೀಡನ್ನು ಹಾಕಿ
ಥ್ರೆಡನ್ನು ಈ ಥರ ಅಗಲ ಮಾಡಿಕೊಂಡು ಅದರ ಒಳಗಡೆ ಹಾಕಿ. ಮತ್ತೆ ಇದನ್ನು ಪಾಸ್ ಮಾಡಿ ಈಗ ಪಕ್ಕದಲ್ಲಿರೋ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ ಒಳಗಡೆ ಈ ಕಾಟನ್ ಥ್ರೆಡನ್ನು ಹಾಕಿ ಈ ಥರ. ಇದನ್ನು ಹಾಕಿ ಇವಾಗ ಮತ್ತೆ ಇಲ್ಲಿ ಸಿಂಗಲ್ ಬೀಡ್ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಕೆಳಗಡೆಯಿಂದ ಈ ನೀಡಲನ್ನು ಈ ಥರ ಮೇಲ್ಗಡೆ ತಗೊಂಡು ಈ ದಾರನ ಹೊರಗಡೆ ತೆಗಿಬೇಕು. ನೋಡಿ ಈ ಥರ ಬರುತ್ತೆ, ಈ ಶೇಪಲ್ಲಿ ಬರುತ್ತೆ. ಇವಾಗ ಮತ್ತೆ ಇದಕ್ಕೆ ನಾನು 2 ಬೀಡ್ಗಳನ್ನು ಹಾಕ್ತೀನಿ. 2 ಬೀಡ್ಗಳನ್ನು ಹಾಕಿ ಈ ಥ್ರೆಡನ್ನು ಈ ಫಸ್ಟ್ ಒಂದು ಥ್ರೆಡ್ ಒಳಗಡೆ ಹಾಕ್ಕೊಂಡು ಈ ಬೀಡ್ಗಳನ್ನು ಇಲ್ಲಿ ಪಾಸ್ ಮಾಡ್ತೀನಿ. ಈ ಥರ ಪಾಸ್ ಮಾಡಿಕೊಂಡು ಇವಾಗ ಮತ್ತೆ ಕಾಟನ್ ಥ್ರೆಡನ್ನು ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆ ಹಾಕ್ಕೋತೀನಿ. ಈ ಥರ ಹಾಕಿ ಈ ಬೀಡ್ಗಳನ್ನು ಕೆಳಗಡೆ ಮಾಡಿಕೊಂಡು ಮತ್ತೆ ಸೇಮ್ ಇದೇ ಥರ ಮಾಡ್ಕೊಳ್ಳಿ. ಈ ಥ್ರೆಡ್ ಇದ್ರ ಒಳಗಡೆ ಬರುತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳಿ, ಅವಸರ ಮಾಡಿಕೊಂಡ್ರೆ ಸ್ವಲ್ಪ ಥ್ರೆಡ್ ಆ ಕಡೆ ಈ ಕಡೆ ಹೋಗುತ್ತೆ. ನಿಧಾನಕ್ಕೆ ಮಾಡ್ಕೋಬೇಕು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಇವಾಗ ಈ ಎರಡನ್ನೂ ಸೇರಿ ನಾನಿವಾಗ ಗಂಟನ್ನು ಹಾಕ್ತೀನಿ. ತುಂಬ ಸಿಂಪಲ್ ಆಗಿದೆ, ಹೆವಿ ಡಿಸೈನ್ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಮಾಡ್ಕೋಬೋದು. ಸೀರೆಗೂ ಕೂಡ ಗ್ರ್ಯಾಂಡ್ ಆಗಿರುತ್ತೆ, ಹಾಗೆ ಹಾಕೋದಕ್ಕೂ ಸಿಂಪಲ್ಲು ಡೀಸೆಂಟ್ ಡಿಸೈನ್ ಅಂತ ಅನಿಸುತ್ತೆ. ಈ ಥರ ಕಾಣಿಸ್ತಾ ಇದೆ. ಇವಾಗ ಮತ್ತೆ ನೆಕ್ಸ್ಟ್ ಥ್ರೆಡ್ ಇದೆಯಲ್ಲ, ಅಲ್ಲಿ ಕೂಡ ನಾನು ಸೇಮ್ ಇದೇ ಥರ ಮಾಡ್ಕೋತೀನಿ. ಮೊದಲು ಒಂದು ಸಿಂಗಲ್ ಬೀಡ್ ತೊಗೋತೀನಿ, ಇದನ್ನು ಕೂಡ ತೋರಿಸಿದ್ದೀನಿ ನೋಡಿ. ಈ ಥರ ಬೀಡನ್ನು ಹಾಕಿ ಈ ಫಸ್ಟ್ ಒಂದು ಪಾರ್ಟಿಗೆ ಇದನ್ನು ಆ್ಯಡ್ ಮಾಡ್ಕೋತೀನಿ ಬೀಡು. ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೋದು ಇದನ್ನು ನೋಡಿಕೊಂಡ್ರೆ. ನಿಧಾನಕ್ಕೆ ತೋರಿಸಿದ್ದೀನಿ, 2 ಕುಚ್ಚನ್ನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಈಗ ಈ ಥ್ರೆಡನ್ನು ಹಾಕಿ ಈ ಬೀಡ್ ಒಳಗಡೆಯಿಂದ ಅಂದರೆ ಕೆಳಗಡೆಯಿಂದ ಈ ದಾರನ ಹೊರಗಡೆ ತೆಗಿಬೇಕು. ಈ ಥರ ತೆಗೆದು ನೋಡಿ ಈ ಥರ ಬರುತ್ತೆ. ಮತ್ತೆ ಇವಾಗ ನೀಡಲ್ನಲ್ಲಿ 2 ಬೀಡ್ಗಳನ್ನು ಹಾಕ್ತೀನಿ. 2 ಬೀಡ್ಗಳನ್ನು ಹಾಕಿ ಇಲ್ಲಿ ಪಾಸ್ ಮಾಡ್ಕೋತೀನಿ ಬೀಡ್ಗಳನ್ನು. ಈಗ ಈ ಥ್ರೆಡನ್ನು ಈ ಕಡೆ ಇದೆಯಲ್ಲ, ಈ ದಾರದೊಳಗಡೆ ಹಾಕ್ತೀನಿ. ಈ ದಾರದಲ್ಲಿ ಹಾಕಿ 2 ಬೀಡ್ಗಳ ಕೆಳಗಡೆ ಮಾಡಿಕೊಂಡು ಕೆಳಗಡೆಯಿಂದ ಈ ಥರ ನೀಡಲ್ನ ಮೇಲ್ಗಡೆ ತಗೊಂಡ್ರೆ ಈ ದಾರ ಇದ್ರ ಒಳಗಡೆ ಬರುತ್ತೆ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಇಷ್ಟಕ್ಕೆ ಕೂಡ ನೀವು ಎಂಡ್ ಕೂಡ ಮಾಡ್ಕೋಬೋದು. ಸಾಕು ನಮಗೆ ಬೀಡ್ಸ್ ಜಾಸ್ತಿ ಬೇಡ ಅಂದರೆ ಇದು ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ಇದ್ರ ಒಳಗಡೆ ಒಂದು ಸಿಂಗಲ್ ಬೀಡ್ ಹಾಕ್ತೀನಿ. ಬೀಡನ್ನು ಇಲ್ಲಿ ಪಾಸ್ ಮಾಡಿಕೊಂಡು ಮತ್ತು ಈ ಕಾಟನ್ ಥ್ರೆಡನ್ನು ಈ ಕಡೆ ಥ್ರೆಡ್ ಇದೆಯಲ್ಲ ಅಲ್ಲಿ ಹಾಕ್ಕೋತೀನಿ. ಇದನ್ನು ಇದ್ರ ಒಳಗಡೆ ಹಾಕ್ಕೋತೀನಿ. ಇದನ್ನು ಅಗಲವಾಗಿ ಮಾಡ್ಕೋಬೇಕು. ಈ ಥರ ತಗೊಂಡು ಮತ್ತೆ ಬೀಡ್ ಕೆಳಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಒಳಗಡೆಯಿಂದ ಹೊರಗೆ ತೆಗಿಬೇಕು. ನೋಡಿ ಈ ಥರ ಬರುತ್ತೆ. ಮತ್ತೆ ಇವಾಗ 2 ಬೀಡ್ಗಳನ್ನು ಹಾಕ್ತೀನಿ. 2 ಬೀಡ್ಗಳನ್ನು ಹಾಕಿ ಈ ಥ್ರೆಡ್ ಒಳಗಡೆ ಪಾಸ್ ಮಾಡ್ತೀನಿ. ಬೀಡ್ಗಳನ್ನು ಪಾಸ್ ಮಾಡಿದ ಮೇಲೆ ಮತ್ತೆ ಇವಾಗ ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆ ಈ ಕಾಟನ್ ಥ್ರೆಡನ್ನು ಹಾಕ್ತೀನಿ. ಇವಾಗ ಇಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಕಾಟನ್ ಥ್ರೆಡನ್ನು ಇದರ ಒಳಗಡೆಗೆ ಹಾಕ್ತೀನಿ. ಹಾಕಿ ಈ 2 ಬೀಡ್ ಕೆಳಗಡೆಯಿಂದ ಈ ದಾರನ ಹೊರಗಡೆ ತೆಗಿತೀನಿ. ಈ ಥರ ನೋಡಿ ಈ ಥರ ಬರುತ್ತೆ. ಇವಾಗ ಈ 2 ಥ್ರೆಡನ್ನು ಸೇರಿ ಗಂಟನ್ನು ಹಾಕ್ತೀನಿ. ಇಲ್ಲಿ ಗಂಟು ಹಾಕ್ಕೋತೀನಿ. ಇವಾಗ ಈ ಎರಡನ್ನು ಸೇರಿ ಗಂಟು ಹಾಕ್ಕೊಂಡು ನೋಡಿ ಫಸ್ಟ್ ಒಂದು ಬಂತಲ್ಲ ಅದೇ ಥರ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನಾನು 132 ಇರುವಂತಹ ಕುಚ್ಚನ್ನು ನೀಟಾಗಿ ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಗ್ಯಾಪ್ ಒಳಗಡೆಯಿಂದ ಈ ಥರ ತರಬೇಕು. ಆ ಗಂಟು ಹಾಕಿರೋ ಥ್ರೆಡ್ಡು ಮಿಡಲ್ನಲ್ಲಿ ಬರಬೇಕು. ಆ ಥರ ಮಾಡ್ಕೊಳ್ಳಿ. ಇಲ್ಲಿ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತಿಲ್ಲ ಉದ್ದ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ಥರ ನಾರ್ಮಲ್ ನೀಡಲಾಗಿ 2 ಜರಿ ಥ್ರೆಡನ್ನ ಪೋಣಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಚುಚ್ಕೊಂಡು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡಿಕೊಂಡೆ. ಅದಾದಮೇಲೆ 3ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ಕೋತೀನಿ ಈ ಥರ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ.
ಇದೇ ಥರ ಇಲ್ಲೂ ಕೂಡ ಕುಚ್ಚನ್ನು ಹಾಕ್ಕೋತೀನಿ ಸೇಮ್ ಇದೇ ಥರ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಸೀರೆಗೆ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಯಾವ ಥರ ಕುಚ್ಚು ಹಾಕ್ತಿರೋ ಅದೇ ಕಲರ್ ಥ್ರೆಡ್ಡನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ಆವಾಗ ಬೇಸ್ ಲೈನಿಗೆ ಅದನ್ನು ಹಾಕ್ಕೊಂಡಾಗ ತುಂಬ ನೀಟಾಗಿ ಕಾಣಿಸುತ್ತೆ. ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲೂ ಕೂಡ ಈ ಡಿಸೈನನ್ನು ಮಾಡ್ಕೋಬೋದು. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಕುಚ್ಚುಗಳನ್ನು. ಕ್ರೋಶ ಬೇಡ ಅಂದರೆ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಹಾಗೆ ಕ್ರೋಶ ಬರಲ್ಲ ಅಂದರೂ ಕೂಡ ಈ ಥರ ಡಿಸೈನ್ಗಳನ್ನು ಮಾಡ್ಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.